ಇನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ವಾಗ್ವಾದ ನಡೆದಿದೆ. ಜೊತೆಗೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಪರಿಸ್ಥಿತಿ ಹೋಗಿತ್ತು. ಇದು ಉಡುಪಿಯಲ್ಲಾಗಿರುವಂಥದ್ದು. ಕೈ ಮಿಲಾಯಿಸಿದರೆ ಪಂಚಾಯತ್ನ ಸದಸ್ಯರು. ತೆಂಕನಿಡಿಯೂರು ಗ್ರಾಮ ಪಂಚಾಯತ್ನಲ್ಲಿ ನಡೆದಿರುವಂತಹ ಘಟನೆ. ಉಡುಪಿಯ ತೆಂಕನಿಡಿಯೂರು ಗ್ರಾಮ ಪಂಚಾಯತ್ನಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು. ಇಲ್ಲಿನ ಇಒ ಮತ್ತು ಪೊಲೀಸರ ಎದುರೇ ಎಳೆದಾಡ್ಕೊಂಡು ಜಗಳ ಆಡ್ಕೊಂಡಿದ್ದಾರೆ. ಇಲ್ಲಿ ಮಹಿಳಾ ಸದಸ್ಯರು ಕೂಡ ಕೆಲವರಿದ್ರು. ಪಾಪ ಅವರುಗಳಿಗೆ ಗಾಯಗಳು ಕೂಡ ಆಗಿವೆ. ಅರ್ಧ ಗಂಟೆಗಳ ಕಾಲ ಒಂದು ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಇದು ಉಡುಪಿಯ ತೆಂಕನಿಡಿಯೂರು ಗ್ರಾಮ ಪಂಚಾಯತ್ನಲ್ಲಿ ಆದಂತಹ ಘಟನೆ. ಸುಮಾರು 50 ಲೋಡ್ ಕಸಾನ ಹೂತ್ ಹಾಕ್ಬಿಟ್ಟಿದ್ದಾರಂತೆ ಅಧ್ಯಕ್ಷೆ. ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶೋಭಾ ನಾಯಕ್ ವಿರುದ್ಧ ಈ ರೀತಿಯಾಗಿ ಒಂದು ಆರೋಪ ಕೇಳಿ ಬಂದಿತ್ತು. ಕಸ ಮೇಲೆ ಕೆತ್ತಿ ಅಂತ ಹೇಳಿ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಹೀಗಾಗಿ ಸಭೆ ನಡೆಸೋದಕ್ಕೆ ಪಂಚಾಯತ್ ಮುಂದಾಗಿತ್ತು. ಆದರೆ ಕೋರಂ ಇಲ್ಲದೆ ಸಭೆ ನಡೆಸೋದಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿತು. ಹೀಗಾಗಿ ಬಿಜೆಪಿ ಸದಸ್ಯರನ್ನ ಕಾಂಗ್ರೆಸ್ ಸದಸ್ಯರು ಹೊರದಬ್ಬೋದಕ್ಕೆ ಹೋದಾಗ ಇಲ್ಲಿ ಗಲಾಟೆ ಆಗಿದೆ. ಈ ವೇಳೆ ಕಮಲ ಮತ್ತು ಕಾಂಗ್ರೆಸ್ ನಡುವೆ, ಅಂದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ.